ನಮಸ್ಕಾರ ವೀಕ್ಷಕರೇ. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚುತ್ತಿದೆ ಅವಹೇಳನ, ತೇಜೋವಧೆ. ಇದರಿಂದಾಗಿ ಪೊಲೀಸರು ಇತ್ತೀಚೆಗೆ ಎಚ್ಚೆತ್ತುಕೊಂಡಿದ್ದಾರೆ. 2 ದಿನಕ್ಕೆ ಸರಾಸರಿ 3 ಕೇಸ್ಗಳು ದಾಖಲಾಗ್ತಾ ಇದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ವಾಟ್ಸಪ್ನಂಥ ವೇದಿಕೆಗಳಲ್ಲಿ ಪೋಸ್ಟ್ ಮಾಡುವವರು ಎಚ್ಚರ ವಹಿಸುವುದು ಲೇಸು. ಇಂಥ ವ್ಯಕ್ತಿಗಳಿಗೆ ಮಾನಸಿಕ ಹಾನಿ ಉಂಟು ಮಾಡುವ ಹಾಗೂ ಸಾಮಾಜಿಕ ಹಾನಿಯಾಗುವಂಥ ಅವಹೇಳನಕಾರಿ ಮತ್ತು ಪ್ರಚೋದನಕಾರಿ ಪೋಸ್ಟ್ಗಳ ಮೇಲೀಗ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿರಿಸಿದೆ. ಇಂಥ ಪೋಸ್ಟ್ ಪ್ರಕಟಿಸಿದವರ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸುತ್ತಿದ್ದು, ಪ್ರತಿ 2 ದಿನಕ್ಕೆ ಸರಾಸರಿ 3 ಎಫ್ಐಆರ್ಗಳು ದಾಖಲಾಗುತ್ತಿವೆ. ರಾಜ್ಯದಲ್ಲಿ 2023ರಿಂದ 2025 ಜೂನ್ವರೆಗೆ 2.5 ವರ್ಷದಲ್ಲಿ 1414 ಪ್ರಕರಣಗಳನ್ನು ಸ್ಥಳೀಯ ಪೊಲೀಸರು ದಾಖಲಿಸಿದ್ದಾರೆ. ಕೆಲ ಪ್ರಕರಣಗಳಲ್ಲಿ ಎನ್ಸಿಆರ್ ದಾಖಲಾಗಿದೆ. ಬಹುತೇಕ ಪ್ರಕರಣಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದಲ್ಲದೆ ರಾಜ್ಯ ಗುಪ್ತಚರ ಇಲಾಖೆಯು ಪ್ರತ್ಯೇಕವಾಗಿ 3138 ವಿಷಯಗಳ ಮೇಲೆ ನಿಗಾ ವಹಿಸಿದೆ. ಈವರೆಗೆ 1133 ಜನರನ್ನು ಬಂಧಿಸಲಾಗಿದೆ. ಸಾಮಾಜಿಕ ಸ್ವಾಸ್ಥ್ಯ ಹಾಳು ಮಾಡುವಂಥ ಒಟ್ಟು 894 ಸಾಮಾಜಿಕ ಜಾಲತಾಣಗಳ ಪೋಸ್ಟ್ಗಳನ್ನು ಖುದ್ದು ಪೊಲೀಸರೇ ಅಳಿಸಿ ಹಾಕಿದ್ದು, 178 ಖಾತೆಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಇದೇ ವೇಳೆ ದ್ವೇಷಪೂರಿತ ಭಾಷಣ ಮಾಡಿದ ಆರೋಪದಲ್ಲಿ 218 ಎಫ್ಐಆರ್ ದಾಖಲಿಸಿಕೊಂಡು 127 ಮಂದಿಯನ್ನು ದಸ್ತಗಿರಿ ಮಾಡಲಾಗಿದೆ. ರಾಜಕೀಯ ನಾಯಕರು, ಗಣ್ಯ ವ್ಯಕ್ತಿಗಳು, ಸಿನಿಮಾ ನಟ ನಟಿಯರ ವಿರುದ್ಧ ಪೋಸ್ಟ್ಗಳೇ ಹೆಚ್ಚಾಗಿವೆ. ರಾಜ್ಯ ಮತ್ತು ರಾಜ್ಯ ಮಟ್ಟದ ರಾಜಕೀಯ ನಾಯಕರ ವಿರುದ್ಧ ವೈಯಕ್ತಿಕ ಹೇಳಿಕೆ, ತೇಜೋವಧೆ ಉದ್ದೇಶದಿಂದ ಪೋಸ್ಟ್ ಮಾಡಲಾಗುತ್ತಿದೆ. ದಾಖಲಾಗಿರುವ ಪ್ರಕರಣಗಳ ಪೈಕಿ 70% ಕೇಸ್ಗಳನ್ನು ಪೊಲೀಸರೇ ಸ್ವಯಂ ಪ್ರೇರಿತವಾಗಿ ದಾಖಲಿಸಿಕೊಂಡಿದ್ದಾರೆ. ಇದಲ್ಲದೆ ನಕಲಿ ಪೋಸ್ಟ್ಗಳು, ಯುವತಿಯರ ಖಾಸಗಿ ಫೋಟೋಗಳು ಹಾಗೂ ವಿಡಿಯೋಗಳನ್ನು ಹಂಚಿಕೊಂಡು ವಂಚಿಸುತ್ತಿರುವ ಬಗ್ಗೆಯೂ ನಿಗಾ ಇಟ್ಟಿರುವ ಪೊಲೀಸರು ಸುಮೋಟೋ ಪ್ರಕರಣಗಳನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳುತ್ತಿದ್ದಾರೆ. ನಾವು ಮಾಡೋ ಪೋಸ್ಟ್ಗಳಾಗಿರ್ಬೋದು, ಬೇರೆಯವರಿಗೆ ಅವಮಾನ ರೀತಿಯಲ್ಲಿ ಹಾಕುವಂಥ ಪೋಸ್ಟ್ಗಳಾಗಿರ್ಬೋದು, ಕೆಟ್ಟ ಭಾಷೆಗಳನ್ನ ಬಳಸಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋ ಅಂಥದ್ದಿರ್ಬೋದು, ಯಾರೂ ನೋಡ್ತಾ ಇಲ್ಲ, ನಮ್ಮ ಮೇಲೆ ಯಾರೂ ಕೇಸ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಳೋರು ಇದನ್ನೆಲ್ಲ ಯೋಚನೆ ಮಾಡಬೇಕು. ಪೊಲೀಸವರು ಪ್ರತಿಯೊಂದನ್ನು ಕೂಡ ಗಮನ ಹರಿಸ್ತಾ ಇರ್ತಾರೆ. ಇವತ್ತಲ್ಲ ನಾಳೆ ನಿಮ್ಮ ಮನೆ ಬಾಗಿಲಿಗೂ ಕೂಡ ಪೊಲೀಸವರು ಬರೋವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗ್ತಾ ಇರೋವಂಥ ಮಾನಸಿಕ ಹಾನಿ ತುಂಬಾ ವಿಕೋಪಕ್ಕೆ ಹೋಗ್ತಾ ಇದೆ. ಆದ್ದರಿಂದ ಯಾರೇ ಆದರೂ ಕೂಡ ಈ ರೀತಿಯಾದ ಪೋಸ್ಟ್ಗಳನ್ನ ಹಾಕೊಳ್ಳೋದಕ್ಕೆ ಮುಂಚೆ ತುಂಬ ಬಾರಿ ಯೋಚನೆ ಮಾಡಬೇಕು. ನೀವು ಯಾರ ವಿರುದ್ಧ ಪೋಸ್ಟ್ ಹಾಕಿದ್ದೀರಾ ಅವರು ನಿಮ್ಮ ಮೇಲೆ ದೂರು ದಾಖಲೆ ಮಾಡದೇ ಇದ್ದರೂ ಕೂಡ ಪೊಲೀಸವರು ಸ್ವಯಂ ಪ್ರೇರಿತ ದಾಖಲೆ ಮಾಡ್ಕೋಬೋದು, ಅಥವಾ PCRನ ಹಾಕಿ ಯಾರು ಬೇಕಾದರೂ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳ್ಬೋದು. ಯಾಕೆಂದರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಕಿರೋದು ಇದು ಕೇವಲ ಯಾರಿಗೆ ಹಾಕಿರ್ತೀರಾ ಅವ್ರಿಗೆ ಮಾತ್ರ ಅಲ್ಲ, ಆ ಒಂದು ಸೋಷಿಯಲ್ ಮೀಡಿಯಾನ ಬಳಸೋರ ಮೇಲೂ ಕೂಡ ಪರಿಣಾಮ ಬೀರೋದ್ರಿಂದ ಈ ರೀತಿಯಾದ ಕ್ರಮಗಳನ್ನ ಕೈಗೊಳ್ಬೋದು. ಯಾವ್ಯಾವ ವರ್ಷ ಏನೇನಾಗಿದೆ ಅನ್ನೋದಾದರೆ 2023ರಲ್ಲಿ ರಾಜ್ಯಾದ್ಯಂತ 422 ಕೇಸ್, 361 ಆರೋಪಿಗಳ ಬಂಧನ ಆಗಿದೆ. 226 ಪೋಸ್ಟ್ಗಳನ್ನು ಅಳಿಸಿ ಹಾಕಿ 46 ಖಾತೆಗಳ ನಿಷ್ಕ್ರಿಯ ಮಾಡಲಾಗಿದೆ. 2024ರಲ್ಲಿ 608 ಎಫ್ಐಆರ್ ದಾಖಲು ಮಾಡಲಾಗಿದೆ. 465 ಜನರನ್ನು ಅರೆಸ್ಟ್ ಮಾಡಲಾಗಿದೆ. 383 ಪೋಸ್ಟ್ ಅಳಿಸಿ 78 ಖಾತೆ ನಿಷ್ಕ್ರಿಯ ಮಾಡಲಾಗಿದೆ. 2025ರ ಜೂನ್ವರೆಗೂ ನೋಡೋದಾದರೆ 384 ಪ್ರಕರಣ ವರದಿಯಾಗಿದೆ. 307 ಜನರ ಬಂಧನ ಆಗಿದೆ. 894 ಪೋಸ್ಟ್ ಅಳಿಸಿ 54 ನಕಲಿ ಖಾತೆ ನಿಷ್ಕ್ರಿಯ ಮಾಡಲಾಗಿದೆ. ಈ ಪೋಸ್ಟ್ಗಳನ್ನ ಹೇಗೆಲ್ಲ ಪತ್ತೆ ಹಚ್ತಾರೆ ಅನ್ನೋದಾದರೆ, ಕಮಾಂಡೋ ಸೆಂಟರ್ಗಳಲ್ಲಿ ಪ್ರತ್ಯೇಕ ಜಾಲತಾಣ ನಿಗಾ ಘಟಕ ಇದೆ. ದಿನದ 24 ಗಂಟೆ ಪೊಲೀಸ್ ಸಿಬ್ಬಂದಿ ಸಾಮಾಜಿಕ ಜಾಲತಾಣ ವೀಕ್ಷಿಸಿ ಪ್ರಚೋದನಕಾರಿ ಹೇಳಿಕೆ, ಅವಹೇಳನಕಾರಿ, ದ್ವೇಷಪೂರಿತ ಸುಳ್ಳು ಸುದ್ದಿ ಪೋಸ್ಟ್ ಮಾಡಿರುವ ಮಾಹಿತಿ ಸಂಗ್ರಹಿಸುತ್ತಾರೆ. ಖಾತೆ ನಿರ್ವಹಿಸುತ್ತಿರುವವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಅಂಥವರನ್ನು ವಶಕ್ಕೆ ಪಡೆಯುತ್ತಿದ್ದಾರೆ. ಇದಲ್ಲದೆ ವಿವಿಧ ರಾಜಕೀಯ ಪಕ್ಷಗಳ ನಿರ್ವಹಣೆ ಮಾಡುತ್ತಿರುವ ಟ್ವಿಟರ್ ಖಾತೆ ಸೇರಿ ಎಲ್ಲ ಜಾಲತಾಣಗಳ ಖಾತೆಗಳ ಮೇಲೂ ಪೊಲೀಸರ ನಿರಂತರ ನಿಗಾ ಇಟ್ಟಿದ್ದಾರೆ. ಸಾರ್ವಜನಿಕರ ದೂರಿನ ಮೇರೆಗೆ ತಕ್ಷಣ ಕ್ರಮಕ್ಕೆ ಮುಂದಾಗುತ್ತಿದ್ದಾರೆ. ಅಲ್ಲದೆ ಕೆಲ ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಸುಮೋಟೋ ಪ್ರಕರಣ ಕೂಡ ದಾಖಲಾಗ್ತಾ ಇದೆ. ಅಶ್ಲೀಲ, ಪ್ರಚೋದನಕಾರಿ ಪೋಸ್ಟ್ ಹಾಕುವುದು, ಹಂಚುವುದು ಅಪರಾಧ ಆಗಿರುತ್ತೆ. ತಪ್ಪಿತಸ್ಥರ ವಿರುದ್ಧ ಕೇಸ್ ದಾಖಲಿಸಿ ದಂಡ ಮತ್ತು ಜೈಲು ಶಿಕ್ಷೆ ಎರಡನ್ನೂ ಕೂಡ ನೀಡೋ ಸಾಧ್ಯತೆ ಇರುತ್ತೆ. ಯಾವುದೇ ವ್ಯಕ್ತಿ, ಸಂಸ್ಥೆಯ ಬಗ್ಗೆ ಅವಹೇಳನಕಾರಿ, ನಿಂದನಾತ್ಮಕ ಭಾಷೆ ಬಳಸುವಂತಿಲ್ಲ. ಸತ್ಯಾಸತ್ಯತೆ ಇಲ್ಲದೆ ಮಾಹಿತಿ ಹಂಚಿಕೊಳ್ಳುವಂತಿಲ್ಲ. ಪೋಸ್ಟ್ ಅಪ್ಲೋಡ್ ಮಾಡುವ ಮುನ್ನ ಎಚ್ಚರವನ್ನು ವಹಿಸಬೇಕಾಗುತ್ತೆ. ಇದರಲ್ಲಿ ಇಂಟೆಲಿಜೆನ್ಸ್ ನಿಗಾ ಕೂಡ ಇರುತ್ತೆ. ಸಾಮಾಜಿಕ ಜಾಲತಾಣ ಸುದ್ದಿ, ವಿಡಿಯೋಗಳ ಮೇಲೆ ವಿಶೇಷ ನಿಗಾ ಇರುತ್ತೆ. ಗಮನಿಸಬೇಕಾದ ಅಂಶಗಳನ್ನು ಪಟ್ಟಿ ಮಾಡಿಕೊಂಡಿರುವ ತಂಡ ಪ್ರಚೋದನಕಾರಿ ಚಟುವಟಿಕೆಗಳಾದ 1722 ವಿಷಯಗಳ ಮೇಲೆ ಹದ್ದಿನ ಕಣ್ಣನ್ನು ಇಟ್ಕೊಂಡಿದೆ. 249 ದ್ವೇಷ ಭಾಷಣಕಾರರ ಪಟ್ಟಿ ಮಾಡಿದೆ. 1032 ಅವಹೇಳನಕಾರಿ ಸುದ್ದಿ, 113 ಸುಳ್ಳು ಸುದ್ದಿಗಳನ್ನು ಕೂಡ ಸಂಗ್ರಹ ಮಾಡಲಾಗಿದೆ. ಈ ಮೂಲಕ ಹೇಳ್ತಾ ಇರೋದು, ಯಾರೇ ಆಗಿರ್ಬೋದು, ಯಾರ ವಿರುದ್ಧನೇ ಆಗಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಇನ್ನೂ ಕೂಡ ಯಾರೆಲ್ಲ ಈ ರೀತಿಯಾದ ಅವಹೇಳನಕಾರಿ, ಮಾನಹಾನಿ ಮತ್ತು ಯಾವುದೇ ಒಬ್ಬ ವ್ಯಕ್ತಿಯ, ಸಂಸ್ಥೆಯ ಗೌರವಕ್ಕೆ ಧಕ್ಕೆ ಆಗೋ ರೀತಿ ಪೋಸ್ಟ್ಗಳನ್ನ ಹಾಕಿ ವ್ಯೂಸ್ನ ಹೆಚ್ಚಿಸ್ಕೋತಾ ಇದ್ದೀರಾ, ದಯವಿಟ್ಟು ನೀವೆಲ್ಲ ಗಮನ ಇಟ್ಕೊಳ್ಳಿ. ನೀವು ಆದಷ್ಟು ಬೇಗ ಇದನ್ನು ತೆಗೆದು ಇದನ್ನೆಲ್ಲ ಆದಷ್ಟು ಬೇಗ ನಿಲ್ಲಿಸಿದ್ರೆ ಸರಿ. ಇಲ್ಲ ಅಂದರೆ ಸುಮೋಟೋ ಪ್ರಕರಣ ದಾಖಲಾಗುತ್ತೆ.
ಈ ರೀತಿ ವಿಡಿಯೋಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇರೋದ್ರಿಂದ ನಾವು ಕೂಡ ಸ್ವತಃ ಒಂದು PCR ಫೈಲ್ ಮಾಡಬೇಕು ಅನ್ನೋವಂಥ ಚಿಂತನೆಯಲ್ಲಿ ಇರೋದ್ರಿಂದ ಈ ವಿಡಿಯೋ ಮೂಲಕ ಫೈನಲ್ ಆಗಿ ತಿಳಿಸ್ತಾ ಇರೋದೇನೆಂದರೆ, ಯಾರೇ ಆಗಿರ್ಬೋದು ಈ ರೀತಿಯಾದಂಥ ಅವಹೇಳನಕಾರಿಯಾದಂಥ ಯಾರದೇ ಮಾನಹಾನಿ ಆಗುವಂಥ ವಿಡಿಯೋಗಳನ್ನ ಹಾಕೋದಕ್ಕೆ ಮುಂಚೆ ಹೆಚ್ಚಿನ ಗಮನ ವಹಿಸಬೇಕಾಗುತ್ತೆ. ಆದ್ದರಿಂದ ಮುಂದೆ ಬರುವಂಥ ಕಾನೂನಿನ ಸಮಸ್ಯೆಗಳಿಗೆ ನೀವು ಜವಾಬ್ದಾರರಾಗ್ತೀರಾ. ಇತ್ತೀಚೆಗೆ ಇದರ ಬೆಳವಣಿಗೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದು ನಿಮಗೆ ಅರಿವು ಕೂಡ ಇರೋದಿಲ್ಲ. ಆ ರೀತಿಯಲ್ಲಿ ಪೊಲೀಸರು ಇದರ ಮೇಲೆ ನಿಗಾ ವಹಿಸಿದ್ದಾರೆ. ಆದ್ದರಿಂದ ಯಾರೇ ಆದರೂ ಕೂಡ ಇಂಥ ಒಂದು ಪೋಸ್ಟ್ಗಳನ್ನು ನಿಮ್ಮ ವಿಡಿಯೋಗಳಲ್ಲಿ ಹಾಕೋದನ್ನು ಈಗಲೇ ನಿಲ್ಲಿಸಿದ್ರೆ ಎಲ್ರಿಗೂ ಕೂಡ ಒಳ್ಳೆಯದು. ಯಾರ ವಿರುದ್ಧ ನೀವು ಪೋಸ್ಟ್ ಹಾಕಿದ್ದೀರಾ ಅನ್ನೋದು ಮುಖ್ಯ ಅಲ್ಲ. ಇದರಿಂದ ಏನು ಸಮಸ್ಯೆ ಆಗ್ತಾ ಇದೆ, ಯಾರು ಬೇಕಾದ್ರೂ ಇದರ ವಿರುದ್ಧವಾಗಿ ಕಾನೂನು ಕ್ರಮನ ತೆಗೆದುಕೊಳ್ಬೋದು. ಸುಮೋಟೋ ಕೇಸನ್ನು ದಾಖಲಿಸೋದಕ್ಕಾಗಿರ್ಬೋದು ಅಥವಾ PCR ಮಾಡಲಿಕ್ಕಾಗಿರ್ಬೋದು ಅವಕಾಶಗಳು ಹೆಚ್ಚಾಗಿರೋದ್ರಿಂದ ಆದಷ್ಟು ಬೇಗ ಈ ಒಂದು ವಿಚಾರದಲ್ಲಿ ನಿಮ್ಮ ಹಿಡಿತವನ್ನು ಇಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.